ನಮಸ್ಕಾರ. ಯುವ ಬೆಳಕು ಚಾನೆಲ್ಗೆ ಸ್ವಾಗತ. ಈ ಬಾರಿ ಮಾರ್ಚ್ 19ರ ಯುಗಾದಿಯ ಮುನ್ನಾ ದಿನ ಬರುವ ಅಮಾವಾಸ್ಯೆಯು ನಿಮ್ಮ ಬದುಕಿನ ಕಷ್ಟಗಳನ್ನು ಕಳೆದು ಹೊಸ ಬೆಳಕು ನೀಡುವ ಮಹಾಶಕ್ತಿಯನ್ನು ಹೊಂದಿದೆ. ಈ ವಿಡಿಯೋದಲ್ಲಿ ನಿಮ್ಮ ಅದೃಷ್ಟ ಬದಲಿಸಬಲ್ಲ ಆ ರಹಸ್ಯ ದೀಪ, ದಾನದ ಮಹತ್ವ ಮತ್ತು ನಿಖರ ಮುಹೂರ್ತದ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಅಮಾವಾಸ್ಯೆಯ ರಹಸ್ಯ ಮತ್ತು ಹಳೆಯದರ ವಿಸರ್ಜನೆ. ಮಾರ್ಚ್ 18ರ ಬುಧವಾರದ ಅಮಾವಾಸ್ಯೆಯು ಒಂದು ಶಕ್ತಿಶಾಲಿ ಶೂನ್ಯ ಸ್ಥಿತಿ. ಪ್ರಕೃತಿಯಲ್ಲಿ ಹೊಸ ಚಿಗುರು ಬರುವ ಮೊದಲು ಹಳೆಯ ಎಲೆಗಳು ಉದುರುವಂತೆ ನಿಮ್ಮ ಜೀವನದ ನಕಾರಾತ್ಮಕತೆ ದೂರವಾಗಲು ಇದು ಸಕಾಲ. ಬುಧವಾರದ ಅಮಾವಾಸ್ಯೆಯು ಬುದ್ಧಿಕಾರಕ ಬುಧಗ್ರಹದ ಪ್ರಭಾವ ಹೊಂದಿರುವುದರಿಂದ ಈ ದಿನ ನೀವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರವು ದೊಡ್ಡ ಧನಲಾಭಕ್ಕೆ ದಾರಿಯಾಗುತ್ತದೆ. ಈ ದಿನ ಮನೆಯನ್ನು ಸಂಪೂರ್ಣ ಸ್ವಚ್ಛಗೊಳಿಸಿ ಪವಿತ್ರ ಜಲವನ್ನು ಪ್ರೋಕ್ಷಣೆ ಮಾಡುವುದರಿಂದ ಮನೆಯಲ್ಲಿರುವ ದಾರಿದ್ರ್ಯ ದೂರವಾಗಿ ಹೊಸ ವರ್ಷದ ಸಕಾರಾತ್ಮಕ ಶಕ್ತಿಯನ್ನು ಸ್ವಾಗತಿಸಲು ನಿಮ್ಮ ಮನೆ ಸಿದ್ಧವಾಗುತ್ತದೆ. ನಿಮ್ಮ ಜೀವನ ಬದಲಿಸುವ ಆ ಒಂದು ದೀಪದ ರಹಸ್ಯ. ಮಾರ್ಚ್ 18ರ ಸೂರ್ಯಾಸ್ತದ ಸಮಯದಲ್ಲಿ, ಅಂದರೆ ಸಂಜೆ 6:25ರ ನಂತರ, ಒಂದು ಮಣ್ಣಿನ ಹಣತೆಯಲ್ಲಿ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಹಾಕಿ ದೀಪ ಹಚ್ಚಿ. ಈ ದೀಪದ ಎಣ್ಣೆಗೆ ಒಂದು ಚಿಟಿಕೆ ಕಪ್ಪು ಎಳ್ಳು ಹಾಕಿ ದೀಪವನ್ನು ಮನೆಯ ಹೊಸ್ತಿಲ ಬಳಿ ಅಥವಾ ಈಶಾನ್ಯ ಮೂಲೆಯಲ್ಲಿ ಇಡಿ. ಈ ದೀಪವು ನಿಮ್ಮ ಪಿತೃಗಳಿಗೆ ದಾರಿ ತೋರಿಸುವುದಲ್ಲದೆ ಮನೆಯಲ್ಲಿರುವ ವಾಸ್ತುದೋಷ ಮತ್ತು ಮಾನಸಿಕ ಒತ್ತಡವನ್ನು ಸುಟ್ಟು ಭಸ್ಮ ಮಾಡುತ್ತದೆ. ದೀಪ ಹಚ್ಚುವಾಗ ಮೌನವಾಗಿದ್ದು ನಿಮ್ಮ ಮನಸ್ಸಿನ ಇಚ್ಛೆಯನ್ನು ಸಂಕಲ್ಪ ಮಾಡುವುದರಿಂದ ಆ ಇಚ್ಛೆಯು ಬ್ರಹ್ಮಾಂಡಕ್ಕೆ ತಲುಪಿ ಶೀಘ್ರವಾಗಿ ಈಡೇರುತ್ತದೆ. ನಿಖರ ಮುಹೂರ್ತ ಮತ್ತು ಸ್ನಾನದ ಸಮಯ. ಮಾರ್ಚ್ 19ರ ಗುರುವಾರ ಪರಾಭವ ನಾಮ ಸಂವತ್ಸರದ ಯುಗಾದಿ ಆರಂಭವಾಗುತ್ತದೆ. ಅಂದು ಮುಂಜಾನೆ 4:30ರಿಂದ 5:45ರ ಒಳಗೆ ಅಭ್ಯಂಜನ ಸ್ನಾನ ಮಾಡುವುದು ಅತ್ಯಂತ ಶ್ರೇಷ್ಠ, ಏಕೆಂದರೆ ಆ ಸಮಯದಲ್ಲಿ ವಾತಾವರಣದಲ್ಲಿ ಕಾಸ್ಮಿಕ್ ಕಿರಣಗಳು ಅತಿ ಹೆಚ್ಚಾಗಿರುತ್ತವೆ. ದೇವರ ಪೂಜೆ ಮತ್ತು ಬೇವು ಬೆಲ್ಲ ಸೇವನೆಯನ್ನು ಮುಂಜಾನೆ 6:15ರಿಂದ 7:30ರ ಒಳಗೆ ಮುಗಿಸಿ. ಈ ನಿಖರ ಸಮಯದಲ್ಲಿ ಮಾಡುವ ಪೂಜೆಯು ಇಡೀ ವರ್ಷಕ್ಕೆ ನಿಮ್ಮ ಕುಟುಂಬಕ್ಕೆ ರಕ್ಷಣಾ ಕವಚದಂತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಆರೋಗ್ಯವನ್ನು ವೃದ್ಧಿಸುತ್ತದೆ. ದಾನದ ಮಹತ್ವ ಮತ್ತು ಪರಾಭವ ಸಂವತ್ಸರ. ಈ ಪವಿತ್ರ ದಿನದಂದು ಹಸಿರು ಹೆಸರುಬೇಳೆ, ಬೆಲ್ಲ ಮತ್ತು ಅಕ್ಕಿಯನ್ನು ದಾನ ಮಾಡುವುದು ಅತ್ಯಂತ ಪುಣ್ಯದಾಯಕ. ಬುಧವಾರದ ಅಮಾವಾಸ್ಯೆಯ ಪ್ರಭಾವದಿಂದ ಹಸಿರು ಬೇಳೆ ದಾನ ಮಾಡುವುದು ನಿಮ್ಮ ವ್ಯಾಪಾರ, ಉದ್ಯೋಗ ಮತ್ತು ವಿದ್ಯಾಭ್ಯಾಸದಲ್ಲಿ ಅದ್ಭುತ ಯಶಸ್ಸು ತರುತ್ತದೆ. ಪರಾಭವ ಸಂವತ್ಸರ ಎಂದರೆ ಶತ್ರುಗಳ ಮೇಲೆ ಜಯ ಸಾಧಿಸುವುದು, ಅಂದರೆ ನಿಮ್ಮ ಒಳಗಿನ ಆಲಸ್ಯ, ಭಯ ಮತ್ತು ಕೆಟ್ಟ ಆಲೋಚನೆಗಳನ್ನು ಜಯಿಸಿ ಹೊಸ ಗುರಿಗಳನ್ನು ತಲುಪಲು ಈ ವರ್ಷ ಅತ್ಯಂತ ಪೂರಕವಾಗಿದೆ. ಹಸಿದವರಿಗೆ ಅನ್ನದಾನ ಮಾಡುವುದು ಈ ದಿನದಂದು ಅಶ್ವಮೇಧ ಯಾಗ ಮಾಡಿದ ಫಲವನ್ನು ನೀಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹೀಗೆ ಅಮಾವಾಸ್ಯೆಯ ದೀಪದ ಮೂಲಕ ಕತ್ತಲನ್ನು ಜಯಿಸಿ ಸರಿಯಾದ ಮುಹೂರ್ತದಲ್ಲಿ ಯುಗಾದಿಯ ಹೊಸ ಬೆಳಕನ್ನು ಸ್ವಾಗತಿಸಿ. ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲು ಈ ಒಂದು ಸಣ್ಣ ಕೆಲಸವನ್ನು ತಪ್ಪದೆ ಮಾಡಿ. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮವರಿಗಾಗಿ ಶೇರ್ ಮಾಡಿ ಮತ್ತು ನಮ್ಮ ಯುವ ಬೆಳಕು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಶ್ರೀ ಪರಾಭವ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.